ಕೂಡ್ಲಿಗಿ ತಾಲೂಕು ಆಡಳಿತದಿಂದ ಬುಧವಾರ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಮಾನ್ಯ ಶಾಸಕರಾದ ಕಿಂಟಿ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಪಟ್ಟಣ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡುವ ಮುಖಾಂತರ ಸಂವಿಧಾನ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಾಸಕರಾದ ಟಿ ಶ್ರೀನಿವಾಸ್ ರವರು ಗ್ರಾಮೀಣ ಹಳ್ಳಿ ಭಾಗದಿಂದ ಬಂದಿರುವ ನಾವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ವೈದ್ಯ ಆಗಲು, ಶಾಸಕನಾಗಲು ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ ಸಂವಿಧಾನವೇ ಕಾರಣವಾಗಿದೆ. ಸಂವಿಧಾನಿಕವಾಗಿ, ಕಾನೂನಾತ್ಮಕವಾಗಿ ನಾವೆಲ್ಲ ಒಗ್ಗೂಡಿಕೊಂಡು ಆಡಳಿತ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕಾಗಿದೆ. ಭವಿಷ್ಯದಲ್ಲಿ ಉತ್ತಮ ಸ್ಥಾನಮಾನ ಎಲ್ಲರಿಗೂ ಸಿಗಲಿ ಎಂದು ತಿಳಿಸಿದ್ರು. ಈ ಒಂದು ಪ್ರಸ್ತಾವನೆನ ಇವತ್ತು ಓತು ತಗೊಂಡ್ವಿ. ಪ್ರತಿ ಸರಿ ನಾವು ಶಾಸನ ಸಭೆಯಲ್ಲಿ ಕೂಡ ಶುರುವಾಗೋ ದಿವಸ ನಾವು ಇದೇ ಪ್ರಸ್ತಾವನೆಯನ್ನ, ಭಾರತ ಸಂವಿಧಾನನ ಏನು ಅರ್ಪಿಸ್ಕೊಳ್ತಾ ಇದ್ದೀವಿ, ಇದನ್ನ ನಾವು ಅಲ್ಲಿ ಕೂಡ ಓತು ತಗೊಂಡು ಇದರಲ್ಲಿ ಒಂದೊಂದು ವರ್ಡ್ ನಾನು ಹೇಳ್ತೀನಿ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು, ಅಖಂಡತೆಯನ್ನು, ಇದು ಈ ವರ್ಡ್ ಒಂದೊಂದು ಏನಿದಾವೋ ಇದಕ್ಕೆ ಜ್ವಲಂತ ಸಾಕ್ಷಿ ಅಂದ್ರೆ ಅದು ಡಾಕ್ಟರ್ ಶ್ರೀನಿವಾಸ್. ಆಯ್ತಾ? ಅದ್ರ ಡಾಕ್ಟರ್ ಅಂತೇಳಿ ಡಾಕ್ಟರ್ ಆಗಕ್ಕೂ ಕಾರಣ ಸಂವಿಧಾನ. ಶ್ರೀನಿವಾಸ್ನ ಆಶೀರ್ವಾದ ಇದನ್ನೋ ಇಲ್ಲ ಗೊತ್ತಿಲ್ಲ, ಸಂವಿಧಾನದ ಆಶೀರ್ವಾದ ಅಂತೂ ಇವತ್ತು ನಾನು ಶಾಸಕನಾಗಿ ಒಂದು ಬಡ ಗ್ರಾಮೀಣ ಕನ್ನಡ ಮೀಡಿಯಮಲ್ಲಿ ಒಂದು ವಿದ್ಯಾರ್ಥಿಯಾಗಿ ಇವತ್ತು ಒಂದು ಸಂವಿಧಾನ ಕೊಟ್ಟಂಥ ಸ್ಥಾನಮಾನದಿಂದ ಇವತ್ತು ನಿಮ್ಮ ಮುಂದೆ ಶಾಸಕನಾಗಿ ನಿಂತಿದ್ದೇನೆ ಅಂತಂದರೆ ಇವತ್ತು ನಾನು ತುಂಬ ಸರಿ ಹೆಮ್ಮೆಯಿಂದ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇವತ್ತು ನಾವೆಲ್ಲ ಎಲ್ಲ ಸಮಾನರಾಗಿ ಇಲ್ಲೆಲ್ಲ ನಿಂತಿದ್ದೀವಿ. ಈ ಥರ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ. ಅದು ಯಾರು ಏನೇ ಹೇಳ್ಕೊಳ್ಳಿ ಸತ್ಯನ ಯಾರು ಮುಚ್ಚಿಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ನಾವು ತುಂಬ ಗೌರವ ಪಡಬೇಕಂತ ಸಮಯ ಇದು, ಹೆಮ್ಮೆ ಪಡಬೇಕಂತ. ಬೇರೆ ತಾಲೂಕು, ಬೇರೆ ಜಿಲ್ಲೆ ತಲೆ ಕೆಡಿಸ್ಕೋಬೇಡಿ. ನಾವಂತೂ ಸಂವಿಧಾನದವಾಗಿ, ಕಾನೂನಾತ್ಮಕವಾಗಿ ಹೇಗೆ ಎಲ್ಲ ರೀತಿ ಒಂದು ಒಗ್ಗೂಡಿಕೆಯಿಂದ ಒಂದು ಒಳ್ಳೆ ಅಭಿವೃದ್ಧಿ ಪರ್ವದ ಕಾಮಗಾರಿಗಳು ಮತ್ತು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಒಂದು ಉತ್ತಮ ರೀತಿಯ ಆಡಳಿತ ಮತ್ತು ಸಮಾನತೆ, ಶಾಂತಿಯಿಂದ ಯಾವ ರೀತಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದಂಥ ಸಂವಿಧಾನದಲ್ಲಿ ಅಡಿಯಲ್ಲಿ, ಕಾನೂನು ಅಡಿಯಲ್ಲಿ ಹೆಂಗೆ ಕೆಲಸ ಮಾಡಬೇಕೋ ಆ ರೀತಿ ಎಲ್ಲರೂ ಒಟ್ಟಿಗೆ ಬಾಳೋಣ ಅಂತ ಹೇಳ್ತಾ, ಮತ್ತೆ ನಮ್ಮ ಮುದ್ದಿನ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಾನೇನು ಇವತ್ತು ನಿಂತೀನಿ ಈ ಸ್ಥಾನದಲ್ಲಿ ನಿಲ್ಲಕ್ಕೆ ನಿಮ್ಮೆಲ್ಲರಿಗೂ ಅವಕಾಶ ಇದೆ. ಅದು ತಹಸೀಲ್ದಾರ್ ಆಗಿರ್ಬೋದು, CDPO ಆಗಿರ್ಬೋದು, ಅಲ್ಲಿ ನೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಪಟ್ಟಣ ಪಂಚಾಯತಿ ಅಧ್ಯಕ್ಷರಿದ್ದಾರೆ, BO ಇದ್ದಾರೆ, CRP DRPಗಳಿದ್ದಾರೆ, ನೌಕರ ಸಂಘರಿದ್ದಾರೆ, ಪ್ರತಿಯೊಬ್ಬರೂ ಇಲ್ಲಿ ಮಾಧ್ಯಮ ಮಿತ್ರರಿದ್ದಾರೆ. ಈ ಒಂದು ಸ್ಥಾನದಲ್ಲಿ ನೀವೆಲ್ಲರೂ ತುಂಬೋದಕ್ಕೆ ಅವಕಾಶ ಇದೆ. ಈ ಒಂದು ಸಮಾನ ಅವಕಾಶವನ್ನು ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಸ್ಮರಣೆ ಮಾಡ್ತಾ ಮತ್ತು ಈ ಒಂದು ಸಂವಿಧಾನ ದಿನಾಚರಣೆಯನ್ನು ಉಮೇಶ್ ಅಣ್ಣರು ಹೇಳ್ದಂಗೆ ಇದನ್ನು ಹೆಚ್ಚು ಪ್ರಚಾರಪಡಿಸಿ, ಏನಾಗಿದೆ ಸುಳ್ಳು ಪ್ರಚಾರಗಳು ಜಾಸ್ತಿ ಆಗ್ಬಿಟ್ಟಿದೆ. ಆಯ್ತಾ? ಸುಳ್ಳುಗಳನ್ನೇ ಹೇಳಿ ನಿಜ ಅನ್ನೋ ಪರಿಸ್ಥಿತಿ ಈ ದೇಶದಲ್ಲಿ ಶುರುವಾಗ್ಬಿಟ್ಟಿದೆ. ಆದ್ರೂ ಸೈಲೆಂಟಾಗಿ ಜಾಣದಿಂದ ಮತ್ತು ಜಾಣತನದಿಂದ, ಮೌನದಿಂದ ಉತ್ತಮ ಆಡಳಿತ ಕೊಟ್ಟು ಶಾಂತಿಯುತವಾಗಿ ಒಂದು ಉತ್ತಮ ಕಾರ್ಯ ಮಾಡೋದಕ್ಕೆ ತಾವೆಲ್ಲರ ಸಹಕಾರ ನೀಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಸಹಕಾರ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ತಾಲೂಕಿನ ಇನ್ನೂ ಒಳ್ಳೆ ಅಭಿವೃದ್ಧಿ ಪಡೆಗೆ ತಗೊಂಡೋಗೋದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.